ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಭರತನು ಜನ್ಮಾಂತರದಲ್ಲಿ ಅಗಾಧ ರೀತಿಯಿಂದ ಭಗವದ್ ಆರಾಧನೆ ಮಾಡಿದ್ದರಿಂದ ಮೃಗಜನ್ಮದಲ್ಲಿ ಹುಟ್ಟಿದ್ದುದು. ಹಿಂದೆ ರಾಜರ್ಷಿಯಾಗಿದ್ದ ತಾನು ಈ ಮೃಗಜನ್ಮ ಎತ್ತಿದ್ದಕ್ಕೆ ಕಾರಣವೇನೆಂದು ಅವನ ತಿಳಿವಳಿಕೆ ಬಂದಿತು. ಆಗ ಆತನು ಮಹಾ ದುಃಖಿತನಾಗಿ, ಅಯ್ಯೋ, ನಾನೆಂತಹ ಅವಿವೇಕಿಯು! ಜ್ಞಾನಿಗಳ ಮಾರ್ಗವನ್ನು ಅವಲಂಬಿಸಿ ಭಗವದಾರಾಧನಾ ತತ್ಪರನಾಗಿ ಮನಸ್ಸನ್ನು ಪ್ರಯತ್ನಪೂರ್ವಕನಾಗಿ ಭಗವಂತನಲ್ಲಿಡಲು ಪ್ರಯತ್ನಿಸಿದ್ದ ನಾನು ಮಾರ್ಗ ತಪ್ಪಿ ಪುನಃ ಎಂತಹ ದುರ್ಗತಿಗೆ ಇಳಿದನಲ್ಲ. ಇದೇನು ನನ್ನೀ ದೌರ್ಭಾಗ್ಯವು! ಸರ್ವಸಂಗ ಪರಿತ್ಯಾಗ ಮಾಡಿ ನಿರ್ಜನಾರಣ್ಯದಲ್ಲಿ ಭಗವತ್ ಕಥೆಗಳನ್ನು ಕೇಳಿಕೊಂಡು ಭಗವದ್ಧ್ಯಾನ ನಿರತನಾಗಿದ್ದ ನನಗೆ ಇದ್ಯಾವ ಜನ್ಮದ ಪ್ರಾರಬ್ಧ ಕರ್ಮವು ಬಂದೊದಗಿತು? ಈ ಜಿಂಕೆಯ ಮರಿಯಲ್ಲಿ ನಾನಿಟ್ಟ ಅಪರಿಮಿತವಾದ ಮಮತೆಯನ್ನು ನನ್ನನ್ನು ಇಂತಹ ಮೋಹಪಾಶದೊಳಗೆ ಕೆಡಹಿ ಈ ಮೃಗಜನ್ಮವೆನ್ನೆತ್ತುವಂತಹ ದುರ್ಗತಿ ಗಳಿಸಿತಲ್ಲ. ಜ್ಞಾನಿಗಳ ಮಾರ್ಗವನ್ನಿ ಬಿಟ್ಟು ಬಹುದೂರ ಬಂದೆ. ನನಗೆ ಪುನಃ ಆ ಸನ್ಮಾರ್ಗ ಲಭಿಸುವುದೇ? ನಾನು ಉದ್ಧತನಾಗುವೆನೆ ಎಂದು ಚಿಂತಿಸಿ ಈ ಜನ್ಮದಲ್ಲಿ ಮತ್ಯಾವ ಸಂಬಂಧವನ್ನು ಇಟ್ಟುಕೊಳ್ಳದೆ ಏಕಾಂಗಿಯಾಗಿಯೇ ಜೀವಿಸಿ ಆದಷ್ಟು ಶೀಘ್ರವಾಗಿ ಈ ಜನ್ಮ ಬಂಧದಿಂದ ನಿವೃತ್ತಿ ಹೊಂದಬೇಕು ಎಂದು ದೃಢ ನಿಶ್ಚಯ ಮಾಡಿದನು. ತನ್ನ ತಾಯಿ ಜಿಂಕೆಯನ್ನು ಜೊತೆಯ ಮೃಗಗಳ ಮಂದೆಯನ್ನು ಬಿಟ್ಟು ಏಕಾಂಗಿಯಾಗಿಯೂ ಜೀವಿಸತೊಡಗಿದನು. ತಾನು ಮೃಗವಾಗಿ ಹುಟ್ಟಿದ ಕಾಲಿಂಜರ ಎಂಬ ಪರ್ವತ ಪ್ರಾಂತವನ್ನು ಬಿಟ್ಟು ಹಿಂದಿನ ಜನ್ಮದಲ್ಲಿ ತಪಸ್ಸು ಮಾಡಿಕೊಂಡಿದ್ದ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದು ಸೇರಿದನು. ಅಲ್ಲಿಯ ಮಹರ್ಷಿಗಳಿಗೆ ಆಶ್ರಯ ಸ್ಥಾನವಾಗಿದ್ದ ಪುಲಹಾಶ್ರಮದ ಪವಿತ್ರ ವಾತಾವರಣದಲ್ಲಿ ಏಕಾಕಿಯಾಗಿ ಜೀವಿಸುತ್ತಾ ಆಗುವುದನ್ನೇ ನಿರೀಕ್ಷಿಸತೊಡಕೊಂಡಿದ್ದನು. ಯಾವ ಸಂಬಂಧವನ್ನು ಆಶಿಸದೆ ಕೇವಲ ಪ್ರಾಣಧಾರಣೆಯೇ ಮಟ್ಟಿಗೆ ಮಾತ್ರ ಮಿತವಾಗಿ ತರೆಗಳೆಲೆಗಳನ್ನು ತಿಂದುಕೊಂಡು ಪ್ರಾರಬ್ಧ ಕರ್ಮವು ಸವೆದು ಪ್ರಾಣೋತ್ಕ್ರಮಣವಾಗುವ ಸ್ಥಿತಿ ಬಂದೆಂದು ತಿಳಿದೊಡನೆಯೇ ಅರ್ಧ ದೇಹವು ನೀರಲ್ಲಿ ಮುಳುಗುವಂತೆ ಆ ನದಿಯಲ್ಲಿ ಪ್ರವೇಶಿಸಿ ಜಿಂಕೆಯ ದೇಹವನ್ನು ತ್ಯಜಿಸಿಬಿಟ್ಟನು. ಆ ಕ್ಷೇತ್ರಕ್ಕೆ ಸಮೀಪದ ಒಂದು ಅಗ್ರಹಾರದಲ್ಲಿ ಅಂಗೀರಸ ಗೋತ್ರದಲ್ಲಿ ಹುಟ್ಟಿದ ಬ್ರಾಹ್ಮಣೋತ್ತಮನಿದ್ದನು. ಆತನು ಕೇವಲ ಕರ್ಮಾನುಷ್ಠಾನ ತತ್ಪರನಾಗಿ ಸಮದಮ ತಪಸ್ಸು, ಇಂದ್ರಿಯ ನಿಗ್ರಹ, ವೇದಾಧ್ಯಯನ, ಅಧ್ಯಾಪನ ಅಪ್ರಾರ್ಥಿತವಾಗಿ ತನಗೆ ದೊರೆತಷ್ಟರಲ್ಲೇ ತೃಪ್ತಿ, ನಯ, ವಿನಯ, ಔದಾರ್ಯ, ಶಾಸ್ತ್ರಜ್ಞಾನ ಇತ್ಯಾದಿಗಳಲ್ಲಿ ನಿರತನಾಗಿ ಸಕಲ ಸದ್ಗುಣ ಸಂಪನ್ನನಾಗಿ ಜೀವಿಸುತ್ತಿದ್ದನು. ಆತನಿಗೆ 2 ಹೆಂಡತಿಯರು. ಮೊದಲ ಹೆಂಡತಿಯಲ್ಲಿ 9 ಮಂದಿ ಗಂಡು ಮಕ್ಕಳು. ಅವರೆಲ್ಲರೂ ತಂದೆಯಂತೆಯೇ ಶಾಸ್ತ್ರಾಧ್ಯಯನ, ಆಚಾರ ವಿಚಾರ, ರೂಪು, ಔದಾರ್ಯಗಳಲ್ಲಿ ವಂಶಾನುಕ್ರಮಕ್ಕೆ ತಕ್ಕಂತೆ ಇದ್ದರು. ಕಿರಿಯ ಹೆಂಡತಿಯ ಗರ್ಭದಲ್ಲಿ 1 ಹೆಣ್ಣು ಮಗು ಮತ್ತು ಗಂಡು ಮಕ್ಕಳಾದರು. ಆ ಪುರುಷ ಶಿಶುವು ಜನಿಸಿದಾಗನಿಂದಲೂ ವಿಶೇಷ ಲವಲವಿಕೆ ಇಲ್ಲದೆ ಇರುತ್ತಿತ್ತು. 3-4 ವರ್ಷದವನಾದರೂ ಸರಿಯಾಗಿ ಮಕ್ಕಳೊಂದಿಗೆ ಆಡಿಕೊಳ್ಳದೆ ಯಾವಾಗಲೂ ಏಕಾಂಗಿಯಾಗಿ ಮೊದ್ದು ಹುಡುಗನಂತೆ ಇದ್ದು ಬಿಟ್ಟನು. ತಂದೆಯ ತನ್ನ ಮಗನ ಸ್ಥಿತಿಯನ್ನು ಕಂಡು ಮರುಗುತ್ತಾ ಬೆಳೆದ ಮೇಲೆ ಸರಿಹೋಗಬಹುದೆಂದು ನಿರೀಕ್ಷಿಸಿದ್ದನು. ಸುಮಾರು 8 ವರ್ಷಗಳ ವಯಸ್ಸಾದರೂ ಅವನ ಸ್ಥಿತಿಯೇನೂ ಸುಧಾರಿಸಲಿಲ್ಲ. ತನ್ನ ಮಿಕ್ಕ ಮಕ್ಕಳೆಲ್ಲರೂ ಜಾಣರಾಗಿ ಚುರುಕಾಗಿ ಲೋಕರೀತಿಯಂತೆ ಇದ್ದರಾದರೂ ಈ ಕೊನೆಯ ಮಗನಾದ ಭರತನಿದ್ದ ಸ್ಥಿತಿಯೋ ಬ್ರಾಹ್ಮಣನಿಗೆ ವಿಶೇಷ ಚಿಂತಾಜನಕವಾಯಿತು. ಆಗಲ ಬ್ರಾಹ್ಮಣನು, ಇದಾವ ಜನ್ಮದ ಪಾಪದ ಫಲವೋ? ಈ ಮಗನು ಹೀಗಾದನಲ್ಲ. ಇವನು ಬುದ್ಧಿವಂತನಾಗಿ ವಂಶೋದ್ಧಾರಕನಾಗುವಂತಂತೂ ಸಾಧ್ಯವಿಲ್ಲ. ಆದರೆ ಬ್ರಾಹ್ಮಣನಾಗಿ ಹುಟ್ಟಿರುವುದರಿಂದ ಉಪನಯನವನ್ನಂತೂ ಮಾಡಿ ಬಿಡೋಣ, ಮುಂದೆ ಅವನ ವಿಧಿಯಿದ್ದಂತಾಗಲಿ ಎಂದು ಯೋಚಿಸಿ ಬ್ರಹ್ಮೋಪದೇಶ ಸಂಸ್ಕಾರವನ್ನು ನೆರವೇರಿಸಿಬಿಟ್ಟನು. ಗಾಯತ್ರಿ ಮಂತ್ರೋಪದೇಶವಾದೊಡನೆಯೇ ಆ ಸಂಸ್ಕಾರ ಪ್ರಭಾವದಿಂದ ಆ ಬಾಲಕನಿಗೆ ತನ್ನ ಪೂರ್ವಜನ್ಮ ಸ್ಮರಣೆಯುಂಟಾಯಿತು. ಜನ್ಮಾಂತರದಲ್ಲಿ ಭಾಗವತ ಶ್ರೇಷ್ಠನೂ ರಾಜರ್ಷಿಯೂ ಆಗಿದ್ದು ಭರತನಾಮಕದ ನಾನು ಮೋಹಬದ್ಧನಾಗಿ ಮೃಗಜನ್ಮವೆನ್ನೆತ್ತಿ ಅಗಾಧ ಕಷ್ಟಕೋಟಿಗೊಳಗಾದ ಪರಿಯನ್ನೆಲ್ಲ ಚಿಂತಿಸಿ ಇನ್ನಾದರೂ ಜಾಗೃತನಾಗಬೇಕೆಂದು ದೃಢ ಮನಸ್ಕನಾಗಿದ್ದನು. ಪ್ರಾರಬ್ಧ ಕರ್ಮವು ನೀಗಲು ಭಗವದ್ಗುಣವರ್ಣನೆ, ಭಗವನ್ನಾಮ ಸ್ಮರಣೆಗಳೇ ಅಲ್ಲದೆ
ಅನ್ಯಥಾ ಮಾರ್ಗವೇ ಇಲ್ಲವೆಂಬ ನಿಶ್ಚಯಕ್ಕೆ ಬಂದು ಜನಸಂಘದಿಂದ ತಪ್ಪಿಸಿಕೊಳ್ಳಲು ಅವರಿರುವಂತಹ ಲೋಕರೀತಿಯಿಂದ ವಿಪರೀತವೆನ್ನಿಸುವ ರೀತಿಯಲ್ಲಿ ಕಾಲಯಾಪನೆ ಮಾಡುವುದೇ ಕ್ಷೇಮವೆಂದು ನಿರ್ಧರಿಸಿ ಅದಕ್ಕಾಗಿ ಹುಚ್ಚನಂತೆಯೂ ಕಿವುಡನಂತೆಯೂ ಮೂಗನಂತೆಯೂ ವರ್ತಿಸತೊಡಗಿದನು. ಇದನ್ನು ನೋಡಿದ ಅವನ ತಂದೆಯು ಮಹಾ ವ್ಯಸನಾಕ್ರಾಂತನಾಗಿ ಆ ಮಗನನ್ನು ಏನು ಮಾಡಲೆಂದು ಕೊರಗಲಾರಂಭಿಸಿದನು. ಸಂಧ್ಯಾ ವೇದಾಧ್ಯಯನ ಮುಂತಾದ ಯಾವುದರ ಕಡೆಗೂ ಭರತನ ಲಕ್ಷ್ಯವಿರಲಿಲ್ಲ. ಪೂರ್ವಜನ್ಮ ಸಂಸ್ಕಾರದಿಂದಲೇ ಅಗಾಧ ಜ್ಞಾನ ಸಂಪನ್ನವಾಗಿದ್ದ ಅವನು ಭಗವಂತನ ಸೃಷ್ಟಿ ವೈಚಿತ್ರ ಲೋಕಜ್ಞಾನ ಮುಂತಾದವುಗಳಲ್ಲಿ ನಿಸ್ಸೀಮ ಜ್ಞಾನ ಸಂಪನ್ನನಾಗಿದ್ದರೂ ತಂದೆಯ ಸಂಬಂಧದಲ್ಲೂ ಸಂಸಾರದಲ್ಲೂ ಮಮತೆ ಮೋಹಗಳು ಬೆಳೆಯದಿರಲೆಂದು ಯಾವ ವಿಚಾರಕ್ಕೂ ಗಮನ ಕೊಡದೆ ಹುಚ್ಚನಂತೆ ಆಗಾಗ ನಗುತ್ತಾ ಏನೋ ಹೇಳಿದರೂ ಕೇಳಿಸದ ಕಿವುಡನಂತೆ ನಟಿಸುತ್ತಾ ಮೂಢನಂತೆ ಯಾವ ವಿಚಾರದಲ್ಲೂ ಪ್ರವೇಶಿಸದೆ ಇದ್ದುಬಿಟ್ಟನು. ತಂದೆಯು ತನ್ನ ವಂಶಗೌರವ ರಕ್ಷಣೆಗೆಂದು ಅವನಿಗೆ ವೇದಾಧ್ಯಯನ ಮಾಡಿಸಲು ಪಟ್ಟ ಶ್ರಮವು ಶೌಚ ಆಚಾರ ಅಗ್ನಿಕಾರ್ಯ ಮುಂತಾದವುಗಳಲ್ಲಿ ಅವನನ್ನು ಪಳಗಿಸಬೇಕೆಂದು ಮಾಡಿದ ಪ್ರಯತ್ನವು ಏನು ಸಾರ್ಥಕವಾಗದಿರಲು ಆತನು ಹತಾಶನಾಗಿ ಕಾಲಕ್ರಮದಲ್ಲಿ ಮೃತ್ಯು ಒದಗಲು ದೇಹಾವಸಾನ ಹೊಂದಿದನು. ಆತನ ಕಿರಿಯ ಹೆಂಡತಿಯು ತನ್ನ ಮಗಳನ್ನು ಈ ಹುಚ್ಚು ಮಗನನ್ನು ಹಿರಿಯ ಹೆಂಡತಿಯ ಪೋಷಣೆಗೆ ವಹಿಸಿ ಅತಿದೇಹದೊಂದಿಗೆ ಸಹಗಮನ ಮಾಡಿದಳು. ಹೀಗೆ ತಂದೆ ತಾಯಿಗಳಿಬ್ಬರು ಮೃತರಾಗಲು ಜಡಭರತನು ಬಂದು ಬಂಧಕವು ನೀಗಿತೆಂದುಕೊಂಡನು. ಮುಂದೆ ತನ್ನ ಅಣ್ಣಂದಿರ ಅಧೀನವಾಗಿ ಜೀವಿಸಬೇಕಾಯಿತು. ಅವರೆಲ್ಲರೂ ಕರ್ಮ ಮಾರ್ಗದಲ್ಲೇ ಮೋಹಗೊಂಡವರಾಗಿದ್ದು ಜ್ಞಾನ ಮಾರ್ಗದ ಪರಿಚಯವಾಗಲಿ ಗೂಢವಾಗಿ ಭರತನು ಕೈಗೊಂಡಿದ್ದ ಆತ್ಮಜ್ಞಾನ ಸಾಧನೆಯ ಮಹಿಮೆಯನ್ನಾಗಲಿ ಮೆಚ್ಚದವರಾಗಿದ್ದುದರಿಂದ ಅವನಿಗೆ ವಿದ್ಯೆ ಕಲಿಸುವ ಅಥವಾ ಬುದ್ಧಿ ಹೇಳುವ ಗೊಡವೆಗೆ ಹೋಗದೆ ಅವನನ್ನು ಸ್ವೇಚ್ಛೆಯಿಂದಲೂ ಬಿಟ್ಟುಬಿಟ್ಟರು. ಇಂತು ಅವನು ಬೀದಿಯ ಬಸವನಂತೆ ಕಂಡವರ ಮೂದಲಿಕೆ ತಿರಸ್ಕಾರಗಳಿಗೂ ಪಾತ್ರನಾಗಿ ಅವರ ತಿಳಿವಳಿಕೆಯಂತೆಯೇ ಮೂಗನಂತೆಯೂ ಹುಚ್ಚನಂತೆಯೂ ನಟಿಸುತ್ತಾ ಯಾರು ಎಲ್ಲಿಗೆ ಕರೆದು ಏನು ಕೆಲಸ ಮಾಡಬೇಕೆಂದರೆ ಆ ಕೆಲಸ ಮಾಡುತ್ತಾ ಅದಕ್ಕಾಗಿ ಅವರು ಏನು ಕೊಟ್ಟರೂ ಕೊಡದಿದ್ದರೂ ಲಕ್ಷ್ಯವಿಲ್ಲದೆ ಏನು ಕೊಟ್ಟದ್ದರನ್ನು ರುಚಿಗಳೆಂಬ ಗಮನವಿಲ್ಲದೆ ತಿಂದು ಕಾಲಯಾಪನೆ ಮಾಡುತ್ತಾ ಇದ್ದುಬಿಟ್ಟನು. ಎಲ್ಲರೂ ಅವನ ಗುಣಚರ್ಯಗಳಿಗೆ ತಕ್ಕಂತೆ ಜಡಭರತನೆಂದು ಹೆಸರಿಟ್ಟು ಕೂಗುತ್ತಿದ್ದರು. ಎಲ್ಲರೂ ನಕ್ಕರೆ ತಾನೂ ನಗುತ್ತಾ ಅವರು ಮಾಡುವ ಅವಹೇಳನ ಮೊದಲಿಕಗಳೆಲ್ಲ ಮನಸ್ಸು ಕೂಡದೆ ಜಡಭರತನು ಕೇವಲ ಅಂತರ್ಮಯಾಗಿ ಸದಾ ಪರಮಾತ್ಮ ಧ್ಯಾನದಲ್ಲೇ ನಿರತನಾಗಿದ್ದು ಬಿಟ್ಟನು. ಕೊಳೆಯಾದ ಗಮಟಾದ ಒಂದು ವಸ್ತ್ರವನ್ನು ನಡುವಿಗೆ ಸುತ್ತಿಕೊಂಡು ಕಪ್ಪಾಗಿ ಅಸಹ್ಯವಾಗಿದ್ದ ಜನಿವಾರವೊಂದು ಕೊರಳಲ್ಲಿ ತೂಗಾಡುತ್ತಿರಲು ಜಡಭರತನು ನಾಮ ಮಾತ್ರಕ್ಕೆ ಬ್ರಾಹ್ಮಣವೆನಿಸಿಕೊಂಡು ಎಲ್ಲರಿಂದಲೂ ತಿರಸ್ಕೃತನಾಗಿ ಯಾರಾದರೂ ಕೂಲಿಗೆ ಕರೆದರೆ ಅವರ ಕೆಲಸವನ್ನು ಮನಬಂದಂತೆ ಮಾಡುತ್ತಾ ಅದರ ಪ್ರತಿಫಲವನ್ನು ಅವರು ಕೊಟ್ಟಷ್ಟಕ್ಕೆ ಬದಲು ಹೇಳದೆ ಕೊಡದಿದ್ದರೆ ಕೇಳದೆ ಸುಮ್ಮನಿದ್ದು ಬಿಡುತ್ತಿದ್ದನು. ಇದನ್ನು ಕಂಡು ಅವನ ಅಣ್ಣಂದಿರು ಅವನಿಂದ ತಮ್ಮ ಹೊಲಗೆದ್ದೆಗಳ ಕೆಲಸಕ್ಕಾಗಿ ದುಡಿಸಿಕೊಳ್ಳುತ್ತಾ ದಿನಕ್ಕೊಂದು ವೇಳೆ ಅಕ್ಕಿಯ ನುಚ್ಚನ್ನು ಹಿಂಡಿಯನ್ನು ತಂಗಳು ಅನ್ನವನ್ನು ತವುಡು ಅಥವಾ ಹುರುಳಿಯ ನುಜ್ಜನ್ನು ತಿನ್ನಲು ಕೊಡುವರು. ಅದನ್ನೇ ಅಮೃತಾನ್ನವು ಎಂಬಷ್ಟು ಸಂತೋಷದಿಂದ ತಿಂದು ಹುಚ್ಚು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಎಲ್ಲೆಂದರಲ್ಲಿ ಮಲಗಿ ನಿದ್ರಿಸುತ್ತಾ ಇದ್ದು ಬಿಡುವನು. ಶೀತೋಷ್ಣಗಳ ಲಕ್ಷ್ಯವಿಲ್ಲದೆ ದೇಹ ರಕ್ಷಣೆಯ ವಿಷಯದಲ್ಲಿ ಅವನು ಇಷ್ಟು ಉದಾಸೀನನಾಗಿದ್ದರೂ ಅವನ ದೇಹವು ಪುಷ್ಟವಾಗಿತ್ತು. ಮೈಮೇಲೆ ತಕ್ಕಷ್ಟು ಬಟ್ಟೆಯಾಗಲಿ ಹೊದ್ದಿಕೆಯಾಗಲಿ ಇಲ್ಲದಿದ್ದರೂ ಅವನ ಅಂಗಾಂಗಳೆಲ್ಲವೂ ಗೂಳಿಯಂತೆ ಬಲಿದು ಉಬ್ಬಿ ಬೆಳೆದಿದ್ದವು. ಜಡಭರತನು ಕಾಲಕಾಲಕ್ಕೆ ಸ್ನಾನವಾಗಲಿ ತೈಲಾಭ್ಯಂಗನಾದಿಗಳಾಗಲಿ ಇಲ್ಲದಿದ್ದರೂ ಆ ಮೇಲಿನ ದೇಹದಿಂದಲೇ ಸಾಣೆ ಇಕ್ಕದ ಮಹಾರತ್ನವನ್ನು ಒಳಗೆ ಹುದುಗಿಸಿಕೊಂಡಿದ್ದ ಶಿಲಾಖಂಡದಂತೆ ಅದ್ವಿತೀಯವಾದ ಬ್ರಹ್ಮ ತೇಜಸ್ಸನ್ನು ಒಳಗಿಟ್ಟುಕೊಂಡು ಲೋಕಕ್ಕೆ ಜಡನಂತೆಯೂ ಮೂಢನಂತೆಯೂ ಅವಧೂತನಂತೆಯೂ ಕಂಡುಬರುತ್ತಿದ್ದನು. ಹೀಗೆ ಅವನು ತನ್ನ ಅಣ್ಣಂದಿರ ಹೊಲಗೆದ್ದೆಗಳನ್ನು ಕಾಯುತ್ತಾ ಕುಳ್ಳಿರುತ್ತಿದ್ದ ಸಂದರ್ಭದಲ್ಲೇ ಒಂದು ವಿಚಿತ್ರ ನಡೆಯಿತು. ಆ ಪ್ರಾಂತದ ಒಂದು ಕಳ್ಳರ ಗುಂಪಿಗೆ ಯಜಮಾನನಾಗಿದ್ದ ಶೂದ್ರನೊಬ್ಬನು ತನಗೆ ಸಂತಾನವಾದರೆ ಕಾಳಿಗೆ ಒಂದು ನರಬಲಿ ಕೊಡುತ್ತೇನೆಂದು ಪ್ರಾರ್ಥಿಸಿಕೊಂಡಿದ್ದನು. ಕಾಲಕ್ರಮ ಸಂಯೋಗದಿಂದ ಅವನಿಗೆ ಒಂದು ಗಂಡು ಮಗು ಜನಿಸಲು ತನ್ನ ಹರಕೆಯಂತೆ ಕಾಳಿಕಾದೇವಿಗೆ ಬಲಿ ಕೊಡಲು ಅವರು ಒಂದು ನರಪಶುವನ್ನು ಹುಡುಕಿ ತನ್ನಿರೆಂದು ತನ್ನ ಕಿಂಕರರಿಗೆ ಆಜ್ಞಾಪಿಸಿದನು.
ಅವರು ಎಷ್ಟು ದಿನಗಳವರೆಗೆ ಎಲ್ಲೆಲ್ಲಿ ಸುತ್ತಿದರೂ ತಮಗೆ ಬೇಕಾದ ಒಂದು ವ್ಯಕ್ತಿಯು ಸಿಕ್ಕದಿರಲು ಬೇಸತ್ತು ಹಿಂದಿರುಗುತ್ತಿದ್ದಾಗ ಹೊಲೆದ ಬದುವಿನ ಮೇಲೆ ಕುಳಿತು ಹಕ್ಕಿಗಳನ್ನು ನೋಡಿಸಲು ಹಾ ಹೂ ಎಂದು ಕೂಗುಲುತ್ತಿದ್ದ ಈ ಜಡಭರತನನ್ನು ಕಂಡರು. ಅವನಿಗೆ ಹೇಳಿ ಕೇಳುವರು ಯಾರೂ ಇಲ್ಲದಿದ್ದರಿಂದಲೂ ಚೆನ್ನಾಗಿ ಬಲಿತು ಪುಷ್ಟನಾಗಿ ಬಲಿಗೆ ಯೋಗ್ಯವಾದ ನರಪಶು ಎಂದು ತೋರಿದರಿಂದಲೂ ಸಂತಸಗೊಂಡವರಾಗಿ ನಾಲ್ಕರು ಏಕಕಾಲದಲ್ಲಿ ಅವನನ್ನು ಹಿಡಿದು ಬಂಧಿಸಿ ಎಲ್ಲೂ ತಪ್ಪಿಸಿಕೊಂಡು ಹೋಗದಂತೆ ತಮ್ಮ ಯಜಮಾನನ ಬಳಿಗೆ ಕರೆತಂದರು. ಆ ಕಳ್ಳರ ಮುಖ್ಯಸ್ಥನು ಅವನನ್ನು ನೋಡಿ ತನ್ನ ಕಾರ್ಯಕ್ಕೆ ಸರಿಯಾದ ವ್ಯಕ್ತಿ ಎಂದು ತಿಳಿದು ತೃಪ್ತನಾಗಿ ಅವನಿಗೆ ಸ್ನಾನಾದಿಗಳನ್ನು ಮಾಡಿಸಲೆಂದು ಅಪ್ಪಣೆ ಮಾಡಿದನು. ಒಡನೆ ಅವರಲ್ಲಿ ಕೆಲವರು ಅವನ ಮೈಮೇಲೆ ನೀರು ಸುರಿದು ಸ್ನಾನ ಮಾಡಿಸಿದರು, ಕೆಲವರು ಹೊಸ ಬಟ್ಟೆಗಳನ್ನು ಉಡಿಸಿದರು, ಮೈಗೂ ಹಣೆಗೂ ಕೆಂಪು ಗಂಧವನ್ನು ಬಳೆದು ಅಲಂಕರಿಸಿದರು, ಕೆಂಪು ಹೂಗಳ ಸರವನ್ನು ತಂದು ಕೊರಳಿಗೆ ಹಾಕಿದರು ಮತ್ತು ಅವನಿಗೆ ಕಂಠಪೂರ್ತಿ ಊಟ ಮಾಡಿಸಿದರು. ಮತ್ತು ಆ ಕಳ್ಳರೆಲ್ಲರೂ ತಮ್ಮ ಶಾಸ್ತ್ರದಂತೆ ಧೂಪದೀಪಗಳು, ಪುಷ್ಪಮಾಲಿಕೆ, ಅರಳು, ಚಿಗುರು, ಹಣ್ಣು ಕಾಯಿಗಳು, ಕುಂಕುಮ, ಅರಿಶಿಣ ಮುಂತಾದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಬೇರಿ ಮಧ್ಯೆ ತಾಳಮೇಳದೊಂದಿಗೆ ಮಹಾ ಸಂಭ್ರಮದಿಂದ ಅವನನ್ನು ಮಧ್ಯೆ ಬಿಟ್ಟುಕೊಂಡು ಸುತ್ತಲೂ ಕೋಲಾಹಲ ಧ್ವನಿ ಮಾಡಿಕೊಂಡು ಕೂಗುತ್ತಾ ಚೀರುತ್ತಾ ಕಾಳಿಕಾ ದೇವಾಲಯಕ್ಕೆ ಕರೆತಂದರು. ಅವರಿಗೆ ಜಡಭರತನು ಅವರು ಯಾರು, ತನ್ನನ್ನು ಏಕೆ ಹೀಗೆಲ್ಲ ಸಿದ್ಧಗೊಳಿಸುತ್ತಿದ್ದಾರೆ ಎಂಬ ವಿಚಾರವನ್ನು ಯೋಚಿಸದೆ ಅವರ ಇಚ್ಛಾನುಸಾರ ಮಾಡುತ್ತಾ ಬಂದನು. ಈಗ ಆತನು ಅಲ್ಲಿ 8 ಭುಜಗಳಿಂದ ಭಯಂಕರ ರೂಪಿಯಾದ ಕಾಳಿಕಾ ದೇವತೆಯನ್ನು ನೋಡಿ ತನ್ನನ್ನು ಅಷ್ಟು ಬಗೆಯಿಂದ ಉಪಚರಿಸಿ ಅಲ್ಲಿಗೆ ಕರೆತಂದೆದು ಆ ದೇವತೆಗೆ ಬಲಿ ಕೊಡುವುದಕ್ಕಾಗಿಯೇ ಎಂದು ತಿಳಿದನು. ಆದರೂ ಅಲ್ಲಿಂದ ಬಿಡುಗಡೆ ಹೊಂದಿ ಹೋಗಲು ಸ್ವಪ್ರಯತ್ನ ಏನನ್ನು ಮಾಡದೆ ಶ್ರೀಹರಿಚಿತ್ತಕ್ಕೆ ಬಂದಂತಾಗಲೆಂದುಕೊಂಡು ಹೊರಗಿನ ಆ ವಿಚಾರಗಳ ಕಡೆಗೆ ಲಕ್ಷ್ಯವೇ ಇಲ್ಲದೆ ಎಂದಿನಂತೆ ಆತ್ಮಧ್ಯಾನ ಪರನಾಗಿ ಅಂತರ್ಮುಖಿಯಾಗಿಯೇ ಇದ್ದುಬಿಟ್ಟನು. ಹೀಗೆ ಭರತನು ಹೇಗೆ ಅವರ ವಿಚಾರವನ್ನೇ ಮನಸ್ಸಿಗೆ ತಂದುಕೊಳ್ಳದೆ ತನ್ನ ಮಟ್ಟಿಗೆ ಧ್ಯಾನ ಮಗ್ನನಾಗುದ್ದು ಬಿಟ್ಟನೋ, ಹಾಗೆಯೇ ಆ ಕಳ್ಳರ ಪರಿವಾರವೂ ಕೂಡ ಗೂಢ ತೇಜಸ್ವಿಯು ಬ್ರಹ್ಮಜ್ಞಾನ ನಮಗ್ನನೂ ಆದ ಆತನ ಮಹಿಮೆಯನ್ನು ಅರಿಯದೆ ತಮ್ಮ ಶಾಸ್ತ್ರದಂತೆ ಕಾಳಿಕೆಯನ್ನು ವಿವಿಧ ಪುಷ್ಪಗಳು, ಗಂಧಾಕ್ಷತಗಳು, ಮಧ್ಯ ಮಾಂಸಾದಿ ನೈವೇದ್ಯ ಪದಾರ್ಥಗಳು, ಧೂಪ ದೀಪಾದಿಗಳು ಇವುಗಳಿಂದೆಲ್ಲ ಪೂಜಿಸಿದರು. ಆ ದೇವತೆಯ ಬಲಗೈಯಲ್ಲಿದ್ದ ಕತ್ತಿಯನ್ನು ಪೂಜಾರಿಯಾದ ಒಬ್ಬ ಶೂದ್ರನು ತೆಗೆದುಕೊಂಡನು. ಆ ಆಯುಧವು ಹರಿತವಾಗಿ ನೋಡಲು ಭಯಂಕರವಾಗಿತ್ತು. ದೇವತೆಯ ಮುಂದೆ ಆ ಬ್ರಹ್ಮಜ್ಞಾನಿಯನ್ನು ಕುಳ್ಳಿರಿಸಿ ಕೊರಳಿಗೊಂದು ಕೆಂಪು ಹೂವಿನ ದಂಡೆಯನ್ನು ಹಾಕಿ ಕೋಲಾಹಲ ಧ್ವನಿ ಮಾಡುತ್ತಾ ತಮ್ಮ ಮಧ್ಯೆ ತಲೆ ತಗ್ಗಿಸಿ ಕೇವಲ ಧ್ಯಾನಮಗ್ನನಾಗಿ ಕುಳಿತಿದ್ದ ಅವನ ಕತ್ತಿನಲ್ಲಿ ಖಡ್ಗ ಪ್ರಯೋಗ ಮಾಡಲು ಕೊಲೆಗಡುಗನು ದೇವತೆಗೆ ನಡೆವ ಕೊನೆಯ ಮಂಗಳಹಾರತಿಯನ್ನು ಪುರೋಹಿತನ ಆಜ್ಞೆಯನ್ನು ನಿಂತಿದ್ದನು. ಕೇವಲ ತಾಮಸ ಪ್ರಕೃತಿಯು ಆ ನೀಚರಿಗೆ ಆ ಮಹಾನುಭಾವನ ಬ್ರಹ್ಮ ತೇಜಸ್ಸಿನ ಪರಿಚಯವಾಗಲಿ. ಅಂತಹ ಮಹಾನುಭಾವನು ಆ ರೀತಿ ಬಲಿಯಾಗಿ ದುರ್ಮರಣ ಹೊಂದಲು ಅರ್ಹನೆ ಎಂಬುದಾಗಲಿ ಹೇಗೆ ತಿಳಿದಿತು? ಆದರೆ ಅಲ್ಲೇ ಶಿಲಾವಿಗ್ರಹ ರೂಪದಲ್ಲಿದ್ದ ಆ ಚಂಡಿಗೆ ಕೇವಲ ವಿಷ್ಣು ಭಕ್ತನು, ಸಾಧುವರ್ಯನು, ಅಹಿಂಸಾ ಧರ್ಮನಿರತನು, ಆತ್ಮಧ್ಯಾನತ್ಪರನು ಆದ ಆ ಬ್ರಾಹ್ಮಣನ ಗೂಢ ವರ್ಚಸ್ಸನ್ನು ಸಹಿಸಿಕೊಳ್ಳುವುದು ಅಸಾಧ್ಯವಾಯಿತು. ಆ ದೇವತೆಯ ತಲೆ ಸಿಡಿದು ಹೋಗುವಂತಾಯಿತು. ಆತನ ತೇಜಸ್ಸಿನ ಮುಂದೆ ಕ್ಷಣ ಮಾತ್ರವೂ ನಿಲ್ಲಲಾರದಂತಾಗಲು ಒಡನೆ ಆ ವಿಗ್ರಹವು ಒಡೆದಂತಾಗಿ ಆದ್ದರಿಂದ ಪ್ರಳಯ ಕಾಲದ ಮೃತ್ಯುದೇವತೆಯು ಎಂಬಂತಹ ಭಯಂಕರ ರೂಪಿನ ಭದ್ರಕಾಳಿಯು ಕಿವಿಗಳು ಕಿವುಡಾಗಿ ಹೋಗುವಂತಹ ಭಯಂಕರ ಗರ್ಜನೆ ಮಾಡುತ್ತಾ ಹೊರಬಂದಳು. ಅಲ್ಲಿದ್ದ ಆ ಚೋರ ಪಂಗಡವೆಲ್ಲವೂ ಇದೇನಾಶ್ಚರ್ಯವೆಂದು ಭ್ರಾಂತರಾಗಿ ನೋಡುತ್ತಾ ನಿಂತಿರಲು ಆ ದೇವತೆಯು ಕೆಂಗಣ್ಣುಗಳ ವಕ್ರದೃಷ್ಟಿಯಿಂದ ಅಲ್ಲೇ ಇದ್ದ ಕೊಲೆಗಡುಕನ ಕೈಯಲ್ಲಿದ್ದ ಕತ್ತಿಯನ್ನು ಸೆಳೆದಿಕೊಂಡು ಒಂದೇ ಏಟಿನಿಂದ ಆ ಚೋರ ಮುಖ್ಯಸ್ಥನ ತಲೆಯನ್ನು ಹಾರಿಸಿಬಿಟ್ಟಳು. ತರುವಾಯ ಆ ಪುರೋಹಿತನ ಶಿರಚ್ಛೇದನ ಮಾಡಿದಳು. ಅಲ್ಲದೆ ಕೋಲಾಹಲ ಮಾಡುತ್ತಾ ಅಲ್ಲೇ ನಿಂತಿದ್ದ ಕೊಲೆಗಡುಕ ಮತ್ತು ಇತರ ಹಲವು ಮಂದಿ ಚೋರರಿಗೂ ಅದೇ ಗತಿಯಾಯಿತು. ಆ ಗುಡಿಯಲ್ಲೆಲ್ಲ ರಕ್ತದ ಮಡುವೆ ನಿಂತಿತು. ಇದನ್ನು ಕಂಡು ಅಲ್ಲಿದ್ದವರೆಲ್ಲ ಏಳುವುದು ಬೀಳುವುದರ ಲಕ್ಷ್ಯವಿಲ್ಲದೆ ಅಲ್ಲಿಂದ ಓಡಿ ಹೋದರು. ಆ ಸ್ಥಳವು ನಿರ್ಜನ ಪ್ರದೇಶವಾಯಿತು. ಹೀಗೆ ಭಯಂಕರ ರೂಪಿನ ಆ ಕಾಳಿಯು ಆ ದುಷ್ಟರನ್ನೆಲ್ಲ ಅಲ್ಲಿಂದ ತೊಲಗಿಸಿ ತನ್ನ ದೇಹವು ರಕ್ತಾಭಿಷೇಕವಾದಂತಿರಲು ರಕ್ತಪಾನ ಮದದಿಂದ ಮತ್ತೇರಿದರು. ಗೂಢ ವರ್ಚಸ್ವಿಯಾದ ಆ ಬ್ರಾಹ್ಮಣೋತ್ತಮನ ಬಳಿಗೆ ಬಂದು ಆತನಿಗೆ ಶಿರಸ ವಂದಿಸಿ
ತನ್ನ ಪರಿವಾರದೊಂದಿಗೆ ಅದೃಶ್ಯಳಾಗಿ ಬಿಟ್ಟಳು. ಪರೀಕ್ಷನ್ ನರೇಂದ್ರ ಮಹಾನುಭಾವರಿಗೆ ಕೆಡನ್ನೆನಿಸಲು ಬಗೆದ ಆ ದುರಾತ್ಮರಿಗುಂಟಾದ ಗತಿಯನ್ನು ನೋಡಿದೆಯಾ? ಜಡಭರತನಾದರೂ ತನಗೆ ಅಕಸ್ಮಾತ್ತಾಗಿ ಪ್ರಾಪ್ತವಾಗಿದ್ದ ಆ ಗಂಡಾಂತರದಿಂದ ಶ್ರೀಹರಿ ಮಹಿಮೆಯಿಂದಲೇ ಪಾರಾಗಿ ಅಲ್ಲಿ ತನ್ನನ್ನು ತಡೆಯುವರು ಯಾರೂ ಇರದಿರಲು ಎದ್ದು ಸ್ವೇಚ್ಛೆಯಾಗಿ ಹೊರಟು ಹೋದನು. ಅಹಂಕಾರ ಮಮಕಾರಗಳ ಸೋಂಕಿಲ್ಲದೆ, ದೇಹಾಭಿಮಾನವನ್ನರಿಯದೆ, ಯಾರಿಲ್ಲಿಯೂ ವೈರಭಾವ ಎಂಬುದು ಇಲ್ಲದೆ ಸದಾ ದೈವಾಯುಕ್ತ ಚಿತ್ತನಾಗಿದ್ದ ಆ ಮಹಾನುಭಾವನನ್ನು ಅಂತಹ ಆಪತ್ಕಾಲದಲ್ಲೂ ಭಗವಂತನೇ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಕಾಪಾಡಿದನು. ಅನನ್ಯ ಚಿಂತನಾಪರರಾದ ಭಗವದ್ಭಕ್ತರಿಗೆ ಏನಪಾಯ ಉಂಟಾದೀತು? ಸುಖಾಚಾರ್ಯರು ಜಡಭರತನ ಕಥೆಯನ್ನು ಮುಂದುವರಿಸಿ, ಕೇಳು ರಾಜೇಂದ್ರ, ನೋಡುವವರ ಕಣ್ಣಿಗೆ ಶುದ್ಧ ಹುಚ್ಚನಂತೆಯೂ ಮೂಢನಂತೆಯೂ ಅವಧೂತನಂತೆಯೂ ತೋರುತ್ತಿದ್ದರೂ ಮುಂದೆ ಕೆಲವು ದಿನಗಳಲ್ಲಿ ಆ ಜಡಭರತನು ಎಂತಹ ಮಹಾಜ್ಞಾನಿಯಾಗಿದ್ದನು ಎಂಬುದನ್ನು ತಿಳಿಸುವ ಇನ್ನೊಂದು ಸಂಗತಿ ನಡೆಯಿತು. ಆ ಕಾಲದಲ್ಲಿ ಸಿಂಧು ಸವ್ವೀರ ದೇಶಗಳನ್ನಾಳುತ್ತಿದ್ದ ರಹೋಗಣನೆಂಬ ರಾಜನೊಬ್ಬನಿದ್ದನು. ಅವನು ಒಮ್ಮೆ ಕಪಿಲ ಮುನಿಯಿಂದ ತತ್ವೋಪದೇಶ ಹೊಂದಲು ಪಲ್ಲಕ್ಕಿಯನ್ನೇರಿ ಬರುತ್ತಿದ್ದನು. ಆಗ ಅವನ ಪಲ್ಲಕ್ಕಿಯನ್ನು ಹೊರುವ ಆಳುಗಳಲ್ಲಿ ಒಬ್ಬನು ಕಡಿಮೆಯಾಗಿರಲು ಅವನಿಗಾಗಿ ಅಲ್ಲೆಲ್ಲ ಹುಡುಕಿ ಕೊನೆಗೆ ಇಕ್ಷುಮತಿ ನದಿಯ ತೀರದಲ್ಲಿ ಕೇವಲ ಆತ್ಮರಾಮನಾಗಿ ಧ್ಯಾನಪರನಾಗಿ ಕುಳಿತಿದ್ದ ಈ ಜಡಭರತನನ್ನು ನೋಡಿ ರಾಜನ ಆಳುಗಳು ಅವನನ್ನು ಎಬ್ಬಿಸಿಕೊಂಡು ರಾಜನ ಬಳಿಗೆ ಕರೆತಂದರು. ಮದಿಸಿದ ಗೂಳಿಯಂತೆ ಪುಷ್ಪವಾಗಿಯೂ ದೃಢಾಂಗನಾಗಿಯೂ ಇದ್ದ ಅವನನ್ನು ನೋಡಿ ರಾಜನು ಪಲ್ಲಕ್ಕಿಯನ್ನು ಹೊರಲು ಒಳ್ಳೆಯ ಆಳು ದೊರೆತನೆಂದು ಸಂತೋಷಿಸಿದನು. ಮಿಕ್ಕ ಕೋಯಿಗಳೊಂದಿಗೆ ಇವನನ್ನು ಹೊರಲೆಂದು ನಿಯಮಿಸಿ ಪಲ್ಲಕ್ಕಿಯ ಕೊಂಬನ್ನು ಅವನ ಭುಜದ ಮೇಲಿಟ್ಟರು. ಜಡಭರತನಿಗೆ ತನ್ನನ್ನು ಅಲ್ಲಿಂದ ಎಬ್ಬಿಸಿ ಕರೆತಂದಿದ್ದು ಏಕೆಂದು ಈಗ ಅರ್ಥವಾಯಿತು. ಆದರೂ ಏನೊಂದು ಮಾತನ್ನು ನುಡಿಯದೆ ಶ್ರೀಹರಿಯ ಚಿತ್ತಕ್ಕೆ ಬಂದಂತಾಗಲೆಂದು ಅದಕ್ಕೂ ಸಿದ್ಧನಾಗಿ ಮುಂದುವರಿದನು. ಆದರೆ ಬ್ರಾಹ್ಮಣನಾದ ಆತನಿಗೆ ಪಲ್ಲಕ್ಕಿಯನ್ನು ಹೊತ್ತ ಅಭ್ಯಾಸವಿರಲಿಲ್ಲವಾದ್ದರಿಂದ ಆತನು ಆ ಭಾರಕ್ಕೆ ವಕ್ರವಾಗಿ ಕಾಲಿಡುತ್ತಾ ನಡೆಯುತ್ತಿದ್ದನು. ಅವನ ನಡಿಗೆಯು ಮಿಕ್ಕು ಆಳುಗಳ ನಡಿಗೆಯೊಂದಿಗೆ ಹೊಂದದೆ ಪಲ್ಲಕ್ಕಿಯು ಕುಲಕಾಡಲು ಆರಂಭವಾಯಿತು. ಒಳಗಿದ್ದ ರಾಜನಿಗೆ ಹಾಗೆ ತೂಗಾಡುತ್ತಿದ್ದ ಪಲ್ಲಕ್ಕಿಯಲ್ಲಿ ಕುಳಿತಿರುವುದು ಅಸಾಧ್ಯವಾಗಲು ಅವನು ತನ್ನ ಸೇವಕರ ಮೇಲೆ ಸಿಟ್ಟು ಮಾಡಿ ಸರಿಯಾಗಿ ನಡೆಯರೆಂದು ಗದ್ದರಿಸಿದನು. ಆಗ ಅವರು, ರಾಜೇಂದ್ರ, ನಾವೆಲ್ಲರೂ ಎಂದಿನಂತೆ ಸರಿಯಾಗಿಯೇ ನಡೆಯುತ್ತಿದ್ದೀವಿ. ಹೊಸದಾಗಿ ಬಂದಿರುವ ಈ ಆಳು ಮನಬಂದಂತೆ ವಕ್ರವಾಗಿ ನಡೆಯುತ್ತಿರುವುದರಿಂದ ಪಾಲಕಿ ಹೀಗೆ ತೂಗಾಡುತ್ತಿದೆ ಎಂದು ಬಿನ್ನವಿಸಿದರು. ರಹುಗಣನು ಪಾಲಕಿಯಿಂದ ಹೊರಕ್ಕೆ ಬಗ್ಗಿ ನೋಡಿ ತನ್ನ ಸೇವಕರಿಂದ ತಪ್ಪಿಲ್ಲವೆಂದು ತಿಳಿದು ದುಂಡಾದ ಕೈಕಾಲುಗಳು, ಬಲಿತು ಕೊಬ್ಬಿದ ಗೂಳಿಯಂತೆ ಇದ್ದ ಆತನ ಪುಷ್ಪವಾದ ಅಂಗಗಳು ಇವುಗಳನ್ನು ನೋಡಿ ಬೂದಿ ಮುಚ್ಚಿದ ಕೆಂಡದಂತೆ ಮಲಿನವಾಗಿದ್ದ ಆ ಮಹಾನುಭಾವನ ತೇಜಸ್ಸನ್ನು ಅರಿಯದೆ ಅಸಹ್ಯವಾಗಿದ್ದ ಅವನ ವೇಷ ಬೇಕೆಂದು ಜಡನಂತಿದ್ದ ಆತನ ಬಹಿಶ್ಚರ್ಯ ಇವುಗಳನ್ನು ಅಪಹಾಸ್ಯ ಮಾಡಲೆಳಿಸಿ, ಅಯ್ಯೋ ಪಾಪ, ಏನಪ್ಪ, ಬಹುದೂರದಿಂದ ಪಾಲಕಿಯನ್ನು ನೀನೊಬ್ಬನೇ ಹೊತ್ತು ತಂದು ಬಳಲಿದಂತಿದೆ. ನೀನೀಗ ದೇಹಪುಷ್ಟಿ ಇಲ್ಲದೆ ವೃದ್ಧಾಪ್ಯದಿಂದ ಕೈಲಾಗದಿರುವಂತೆಯೂ ಕಾಣುತ್ತಿದೆ. ನಿನಗೆ ಇದನ್ನು ಹೊರಲು ಬಹು ಕಷ್ಟವಾಗಿರಬಹುದಲ್ಲವೇ? ಇತರರೊಂದಿಗೆ ಸರಿಯಾಗಿ ಕಾಲಿಟ್ಟು ನಡೆಯಲು ಕಷ್ಟವಾಗಿರುವುದೇನೋ ಎಂದು ವಿಪರೀತಾರ್ಥದ ಮಾತುಗಳಿಂದ ಹಂಗಿಸಿ ನುಡಿದನು. ರಹೋಗಣನಾಡಿದ ಈ ಮೊದಲಿಕೆಯ ಮಾತುಗಳನ್ನು ಕೇಳಿದಾಗಲೂ ಜಡಭರತನು ಏನೂ ಮಾತನಾಡದೆ ಮೌನವಾಗಿಯೇ ಇದ್ದನು. ಕರ್ಮ ಸಂಬಂಧವಾಗಿ ಪ್ರಾಪ್ತವಾದ ಆ ಶರೀರವು ಅದನ್ನನುಸರಿಸಿ ಪ್ರಾಪ್ತವಾಗಿರುವ ಕರ್ಮಗಳು ಕಾಲಕರ್ಮವಶನಾಗಿ ಪ್ರಾಪ್ತವಾಗಿರುವುದರಿಂದ ಬ್ರಹ್ಮ ಸಾಯುಜ್ಯವನ್ನು ಪಡೆಯುವುದಕ್ಕೆ ಸಿದ್ಧನಾಗಿದ್ದ ತನಗೆ ಅವುಗಳ ಸಂಬಂಧವಿಲ್ಲವೆಂದು ಉದಾಸೀನವಾಗಿ ನಿರ್ಲಿಪ್ತನಂತೆಯೂ ಇದ್ದುಬಿಟ್ಟನು. ಮಾರ್ಗದಲ್ಲಿ ಹರಿದಾಡುತ್ತಿದ್ದ ಕ್ರಿಮಿಕೀಟಗಳಿಗೆ ತಾನು ಕಾಲಿಡುವುದರಿಂದ ಅಪಾಯ ಉಂಟಾಗದಿರಲೆಂದು ದೂರಕ್ಕೆ ಹೆಜ್ಜೆಗಳನ್ನಿಡುತ್ತಾ ಇಂದಿನಂತೆಯೇ ವಕ್ರವಾಗಿಯೇ ಕಾಲಿಡುತ್ತಿದ್ದನು. ಪಾಲಕಿಯನ್ನು ಹೊತ್ತ ಇತರರಿಗೆ ಅವನೊಂದಿಗೆ ನಡೆಯಲು ಅಸಾಧ್ಯವಾಯಿತು. ಒಳಗಿದ್ದ ರಾಜನಿಗೆ ಕುಲುಕಾಟ ಅಸಾಧ್ಯವಾಗಿ ಒಳಗೆ ಕುಳಿತಿರುವುದು ಬಹು ಕಷ್ಟವೆನಿಸತೊಡಗಿತು. ಆಗ ಆತನು ಅತಿಶಯ ಕೋಪೋದ್ರೇಕದಿಂದ ಸಂತಪ್ತನಾಗಿ, ಎಸಲಾ, ಯಾರು ನೀನು? ರಾಜನಾದ ನನ್ನ ಮಾತಿನಲ್ಲಿ ಲವಲೇಶವೂ ಲಕ್ಷ್ಯವಿಲ್ಲದೆ ಮನಬಂದಂತೆ ನಡೆಯುತ್ತಿರುವೆಯಾ? ತಿಂದು ಕೊಬ್ಬಿ ಗೂಳಿಯಂತೆ ಬೆಳೆದಿದ್ದರೂ ಬಲವಿಲ್ಲದ ಜೀವಚ್ಛವವು ಎಂಬಂತೆ ಕೆಲಸ ಮಾಡುತ್ತಿರುವೆಯೇ?
ಇನ್ನು ಹೀಗೆಯೇ ನಡೆದೆಯಾದರೆ ದಂಡಪಾಣಿಯಾದ ಯಮನಂತೆ ಬುದ್ಧಿ ಕಲಿಸಬೇಕಾಗುತ್ತದೆ. ಎಚ್ಚರಿಕೆ ಎಂದು ನಿಷ್ಠುರ ವಾಕ್ಯಗಳಿಂದ ಗೆದ್ದರಿಸಿ ನುಡಿದನು. ಆ ಮಾತುಗಳನ್ನು ಕೇಳಿದಾಗಲೂ ಕೇವಲ ಅವಮಾನಕರವಾದ ಆ ನಿಂದೆಗಾಗಿ ಕೋಪಿಸಿಕೊಳ್ಳದೆ ರಾಗದ್ವೇಷಾದಿ ದ್ವಂದ್ವಗಳನ್ನು ಗೆದ್ದ ಮಹಾನುಭಾವನಾದುದರಿಂದ ಆ ಸಾಧುವರ್ಯನು ನಿಶ್ಚಯ ತತ್ವವನ್ನರಿಯದೆ ರಜೋಗುಣ ವಿಶಿಷ್ಟನಾಗಿ ಮೂಢನಾಗಿದ್ದ ಆ ರಾಜನ ವಿಷಯದಲ್ಲಿ ಕನಿಕರಗೊಂಡು ಅವನಿಗೆ ತಕ್ಕಂತೆ ತಿಳಿಯ ಹೇಳಬೇಕಾದ ಕಾಲ ಬಂದಿದೆ ಎಂಬುದನ್ನರಿತು ಮುಗುಳ್ನಗೆ ಸೂಸುತ್ತಿರಲು ಹೀಗೆಂದು ನುಡಿಯತೊಡಗಿದನು. ಎಲೈ ರಾಜೇಂದ್ರ, ಲೋಕದೃಷ್ಟಿಯಿಂದ ನೀನು ಹೇಳುವುದೆಲ್ಲ ನಿಜವೇ. ಆದರೆ ತತ್ವದೃಷ್ಟಿಯಿಂದ ವಿಚಾರ ಮಾಡಿದರೆ ನಿನ್ನ ಮಾತುಗಳೆಲ್ಲ ಕೇವಲ ಅಸಂಬದ್ಧವಾಗುವವು. ಲೋಕದಲ್ಲಿ ಭಾರವನ್ನು ಹೊತ್ತವನಿಗೆ ಶ್ರಮವೇ ಹೊರತು ನನಗೇನು ಶ್ರಮವಿಲ್ಲ. ಏಕೆಂದರೆ ಈ ಭಾರವನ್ನು ಹೊತ್ತಿರುವವನು ನಾನಲ್ಲ. ನನ್ನನ್ನು ಬೇಗ ಬೇಗ ಸರಿಯಾಗಿ ನಡೆಯೆಂದು ಹೇಳಿದೆ. ನಡೆಯತಕ್ಕವನಿಗೆ ಹೋಗಿ ಸೇರಬೇಕಾದ ಉದ್ದೇಶ ಸ್ಥಳವೊಂದಿರಬೇಕಷ್ಟೇ. ನಾನು ಹಾಗೆ ಹೋಗಿ ಸೇರಬೇಕಾದ ಉದ್ದೇಶಿತ ಸ್ಥಳವ್ಯಾವುದೂ ಇಲ್ಲ. ನಾನು ಕೊಬ್ಬಿ ಬೆಳೆದಿದ್ದೇನೆಂದು ಹೇಳಿದೆಯಷ್ಟೇ. ಬೆಳೆದವನು ನಾನಲ್ಲ, ಈ ದೇಹ ಬೆಳೆದಿದೆ. ಹೊರುವುದಾಗಲಿ ನಡೆಯುವುದಾಗಲಿ ಬೆಳೆಯುವುದಾಗಲಿ ನನಗೆ ಸಂಬಂಧಪಟ್ಟ ಕಾರ್ಯವಲ್ಲ. ಆತ್ಮಸ್ವರೂಪವನ್ನು ತಿಳಿದವರ ಅಭಿಪ್ರಾಯದಲ್ಲಿ ನಿನ್ನ ಮಾತುಗಳಿಗೆ ಏನೂ ಅರ್ಥವಿಲ್ಲ. ಉಬ್ಬಿ ಬೆಳೆಯುವಿಕೆ, ಕೃಶವಾಗುವಿಕೆ, ರೋಗ, ಮನಸ್ಸಿನ ಸಂಕಟ, ಹಸಿವು, ಬಾಯಾರಿಕೆಗಳು, ಭಯ, ಕಾಮಕ್ರೋಧಾದಿಗಳು, ಮುಪ್ಪು, ನಿದ್ರೆ, ವಿಷಯಾಸಕ್ತಿ, ದುಃಖ, ಅಹಂಕಾರ, ಮಮಕಾರಾದಿಗಳು, ಈ ವಿಕಾರಗಳೆಲ್ಲ ದೇಹಕ್ಕೆ ಸಂಬಂಧಪಟ್ಟಗಳವೇ ಹೊರತು ನನಗೂ ಇವುಗಳಿಗೂ ಏನೂ ಸಂಬಂಧವಿಲ್ಲ. ನನ್ನನ್ನು ನೀನು ಜೀವಚ್ಛವವೆಂದು ಕರೆದೆ. ಬದುಕಿರುವುದಾಗಲಿ ಸಾಯುವುದಾಗಲಿ ದೇಹಕ್ಕೆ ಸಂಬಂಧಿಸಿದ ಅವಸ್ಥೆಯೇ ಹೊರತು ಅದಕ್ಕೂ ನನಗೂ ಏನೂ ಸಂಬಂಧವಿಲ್ಲ. ರಾಜನಾದ ನೀನು ಬಿಟ್ಟಿಯಾಗಿ ಸಿಕ್ಕು ದುಡಿಯುವ ನನ್ನನ್ನು ಶಿಕ್ಷಿಸುವೆನೆಂದು ನುಡಿದೆ. ಶಿಕ್ಷಿಸುವ ಅಥವಾ ರಕ್ಷಿಸುವ ಮುಂತಾದ ಯಾವ ಅಧಿಕಾರ ಯಾರಲ್ಲಿ ಎಂದೆಂದಿಗೂ ಸ್ಥಿರವಾಗಿರುವುದೆಂಬುದು ನಿಶ್ಚಯವಿಲ್ಲ. ಇದೆಲ್ಲ ಕೇವಲ ಭ್ರಮೆಯೇ ಹೊರತು ಬೇರೇನಲ್ಲ. ನೀನು ನನಗೆ ರಾಜನೂ ಅಲ್ಲ, ನಾನು ನಿನಗೆ ಭೃತ್ಯನೂ ಅಲ್ಲ. ಈ ಲೋಕದಲ್ಲಿ ರಾಜನಾರೋ, ಭೃತ್ಯನಾರೋ, ಪ್ರಭುವ್ಯಾರೋ, ಸೇವಕನಾರೋ ನನ್ನ ಈ ಮಾತಿಗೆ ಕೋಪಿಸಬೇಡ. ಶಾಶ್ವತವೂ ಆನಂದಪೂರ್ಣವೂ ಆದ ಆ ಪರಬ್ರಹ್ಮ ಸ್ವರೂಪವನ್ನು ಎಲ್ಲೆಲ್ಲೂ ಕಾಣುತ್ತಾ ಆತ್ಮಾನುಭವ ಮಗ್ನನಾದ ನಾನು ಕರ್ಮವಶನಾಗಿ ಹೊಂದಿರುವ ಈ ಜನ್ಮದಲ್ಲಿ ಹುಚ್ಚನೆಂದು, ಮೂಗನೆಂದು, ಕಿವುಡನೆಂದು, ಜಡನೆಂದು ನಾನಾ ಪ್ರಕಾರವಾಗಿ ಅನೇಕರಿಂದ ತಿರಸ್ಕಾರ ಹೊಂದಿದ್ದೇನೆ. ಹೊಡೆದು ಬಡೆದು ಹೆದರಿಸಿ ಕೊಲ್ಲಬಂದವರನ್ನು ಪ್ರೀತಿಯಿಂದ ಆದರಿಸಿದ್ದೇನೆ. ಆದುದರಿಂದ ನನ್ನನ್ನು ದಂಡಿಸುತ್ತೇನೆಂದು ಹೇಳಿದ ನನ್ನ ವಿಷಯದಲ್ಲೂ ನನಗೇನು ಕೋಪವಿಲ್ಲ. ನೀನು ಹಾಗೆ ಒಂದು ವೇಳೆ ದಂಡಿಸುವೆಯಾದರೂ ಅದು ಕೇವಲ ಪಿಷ್ಟಪೇಷಣ ನ್ಯಾಯದಿಂದ ಸತ್ತ ಹಾವನ್ನೇ ಕೊಲ್ಲುತ್ತೇನೆಂದು ಪುನಃ ಬಡಿದಂತೆ ಆಗುವುದಲ್ಲದೆ ಮತ್ತೇನೂ ಪ್ರಯೋಜನವಾಗಲಾರದು ಎಂದು ನುಡಿದು ಎಂದಿನಂತೆಯೇ ಪಾಲಕಿಯನ್ನು ಹೊತ್ತುಕೊಂಡೇ ಸಾಗುತ್ತಿದ್ದನು. ತನ್ನ ಮನೆಯನ್ನು ತನ್ನ ಮೇನೆಯನ್ನು ಹೊತ್ತಿದ್ದ ಆ ಮನುಷ್ಯನು ಎಲ್ಲೋ ದಾಂಡಿಗನಾದ ಒಬ್ಬ ಪರದೇಶಿಯರ ಬಹುದೆಂದು ತಿಳಿದಿದ್ದ ರಹುಗಣ ರಾಜನು ಆತನ ಬಾಯಿಯಿಂದ ಬಂದ ಜ್ಞಾನಪೂರ್ಣ ವಚನಗಳನ್ನು ಕೇಳಿದೊಡನೆಯೇ ಅಗಾಧ ಭಯಗ್ರಸ್ತನಾಗಿ ಥಟ್ಟನೆ ಪಾಲಕಿಯಿಂದ ಧುಮುಕಿ ರಾಜನೆಂಬ ತನ್ನ ಗರ್ವಹಂಕಾರಗಳನ್ನು ಒದಗಿಟ್ಟು ಆ ಭರತನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಎರಡು ಕೈಗಳನ್ನು ಜೋಡಿಸಿ ನಿಂತುಕೊಂಡು, ಓ ಮಹಾತ್ಮ, ನೀನು ಯಾರು? ಬೂದಿ ಮೆಚ್ಚಿದ ಕೆಂಡದಂತೆ ಅಗಾಧ ಬ್ರಹ್ಮ ತೇಜಸ್ಸನ್ನು ಗುಪ್ತವಾಗಿಟ್ಟುಕೊಂಡು ಜಡನಂತೆಯೂ ಹುಚ್ಚನಂತೆಯೂ ಈ ಅವಧೂತ ವೇಷದಿಂದ ಸಂಚರಿಸುತ್ತಿರುವೆ ಏಕೆ? ನಿನ್ನ ಕಂಠ ಪ್ರದೇಶದಲ್ಲಿರುವ ಈ ಯಜ್ಞೋಪವೀತವು ನೀನು ಬ್ರಾಹ್ಮಣನೆಂಬುದನ್ನು ತಿಳಿಸುತ್ತದೆ. ಎಲೈ ಬ್ರಾಹ್ಮಣೋತ್ತಮ, ನಾನು ಇಂದ್ರನ ವಜ್ರಾಯುಧಕ್ಕಾಗಲಿ, ರುದ್ರನ ಶೂಲಕ್ಕಾಗಲಿ, ಯಮನ ದಂಡಕ್ಕಾಗಲಿ ಅಥವಾ ಸೂರ್ಯ ಚಂದ್ರಾಗ್ನಿಗಳ ಅಸ್ತ್ರಗಳಿಗಾಗಲಿ ಹೆದರುವುದಿಲ್ಲ. ಆದರೆ ಬ್ರಾಹ್ಮಣ ತಿರಸ್ಕಾರವೆಂಬ ಅವ್ಯಕ್ತ ಮಹಾಸ್ತ್ರಕ್ಕೆ ಮಾತ್ರ ಹೆದರಿ ನಡುಗುವೆನು. ನಿನ್ನ ಬಾಯಿಂದ ಬಂದ ಶಾಸ್ತ್ರಾರ್ಥ ಗರ್ಭಿತವಾದ ಮಾತುಗಳನ್ನು ಕೇಳಿದರೆ ಮಹಾ ತಪಸ್ವಿಯೂ ಜ್ಞಾನಿವರೆಣ್ಯನೂ ಆದ ನೀನ್ಯಾರೋ ಸರ್ವಸಂಗ ಪರಿತ್ಯಾಗ ಮಾಡಿ ಜ್ಞಾನವೆಂಬ ನಿನ್ನ ನಿಧಿಯನ್ನು ಮರೆಸಿಟ್ಟುಕೊಂಡು ಕಾರಣಾಂತರದಿಂದ ಈ ಗುಪ್ತವೇಷಧಾರಣ ಮಾಡಿ ತಿರುಗುತ್ತಿರುವ ಬ್ರಹ್ಮಜ್ಞಾನಿ ವರೆಣ್ಯನೆಂದು ನನ್ನ ಬುದ್ಧಿಗೆ ತೋರುತ್ತಿದೆ.
ನಾನು ತತ್ವ ಶಿರೋಮಣಿಯು ಸಾಕ್ಷಾತ್ ವಿಷ್ಣುರೂಪಿಯೂ ಆದ ಶ್ರೀ ಕಪಿಲ ಮಹರ್ಷಿಯ ಬಳಿಗೆ ಹೋಗಿ ಆತನಿಂದ ತತ್ವಬೋಧೆ ಪಡೆಯಬೇಕೆಂದು ಯೋಚಿಸಿದ್ದೇನು. ಮಹಾನುಭಾವ, ನೀನು ರೂಪಾಂತರದಿಂದ ನನ್ನನ್ನು ಉದ್ಧರಿಸಲಕ್ಕಾಗಿ ಬಂದ ಆ ಕಪಿಲ ಮುನಿಯೇ ಇರಬಹುದೇ ಎಂದು ನನಗೆ ಶಂಕೆಯುಂಟಾಗಿದೆ. ಅಜ್ಞಾನಿಯಾಗಿ ಸಂಸಾರಂದ ಕೂಪದಲ್ಲಿ ಮಗ್ನನಾದ ನನ್ನಂತಹ ಮೂಢರಿಗೆ ಯೋಗೀಶ್ವರರಾದ ತಮ್ಮಂತಹ ಮಹನೀಯರೇ ವಿಚಿತ್ರ ವ್ಯಾಪಾರವು ಹೇಗೆ ಅರ್ಥವಾದೀತು? ಹೀಗೆ ಅಜ್ಞಾನಿಯಾಗಿ ನಿನ್ನಂತಹ ಪುಣ್ಯ ಪುರುಷನನ್ನು ಈ ನನ್ನ ಸೇವಾ ಕಾರ್ಯದಲ್ಲಿ ನಿಯಮಿಸಿದ ನನ್ನ ಧೂರ್ತತನವನ್ನು ಕ್ಷಮಿಸಬೇಕು. ಅಲ್ಲದೆ ನೀನೀಗ ಹೇಳಿದ ಕೆಲವು ಮಾತುಗಳ ಅರ್ಥವು ನನಗೆ ಸ್ಪಷ್ಟವಾಗಿ ತಿಳಿಯಲಿಲ್ಲ. ನೀನು ಪಾಲಕಿಯನ್ನು ಹೊತ್ತಿದ್ದಾಗೂ ಅದನ್ನು ಹೊರುವವನು ನಾನೆಲ್ಲವೆಂದು ಹೇಳಿದೆಯೇ? ಅದು ಹೇಗೆ? ಜೀವಾತ್ಮನು ದೇಹದಿಂದ ಬೇರೆಯಾಗಿದ್ದು ವಿಲಕ್ಷಣವಾಗಿರುವುದು ನಿಜ. ಆದರೂ ಹಾಗೆ ಜೀವ ಮತ್ತು ದೇಹಗಳಿಗೆ ಸಂಬಂಧವಿದ್ದಾಗಲೇ ಅಲ್ಲವೇ ದೇಹಕ್ಕೆ ಶ್ರಮವು ಅನುಭವವಾಗುವುದು. ನೀನು ಈ ಭಾರವನ್ನು ಹೊತ್ತ ಅನುಭವ ನನಗಿಲ್ಲವೆಂದು ಹೇಳಿದೆ. ಅದಕ್ಕೆ ಅರ್ಥವೇನು? ಒಲೆಯ ಮೇಲಿಟ್ಟ ಪಾತ್ರೆಯು ಬೆಂಕಿಯ ಶಾಖದಿಂದ ಕಾಯುತ್ತಾ ಬಂದ ಹಾಗೆಲ್ಲ ಅದರಲ್ಲಿದ್ದ ನೀರು ಕಾದು ಕುದಿಯುವುದಲ್ಲದೆ ಅದರಲ್ಲಿದ್ದ ಅಕ್ಕಿಯು ಬೇಯುವುದು. ಅದರಂತೆಯೇ ಜೀವನಿಗೆ ದೇಹ, ಇಂದ್ರಿಯಗಳು, ಪ್ರಾಣ, ಕರ್ಮವಾಸನೆ ಮತ್ತು ಮನಸ್ಸು ಇವುಗಳೆಲ್ಲದರ ಸಂಬಂಧವು ಇರುವಾಗ ಆತ್ಮನು ಸ್ವಭಾವತಃ ಶುದ್ಧ ಸ್ವರೂಪನೂ ನಿರ್ಲಿಪ್ತನೂ ಆಗಿದ್ದರೂ ಅವುಗಳ ಸಂಬಂಧದಿಂದ ಅವನಿಗೂ ದುಃಖ ಉಂಟಾಗಿರಲು ಹೇಗೆ ಸಾಧ್ಯ? ಕರ್ಮವಶನಾಗಿ ರಾಜನಾಗಿ ಹುಟ್ಟಿರುವ ನಾನು ನನ್ನ ಸ್ವಧರ್ಮವನ್ನು ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ಪಾಲಿಸಿದರೆ ಕ್ಷತ್ರಿಯನಾದ ನನ್ನ ಧರ್ಮವನ್ನು ಪಾಲಿಸಿದಂತಾಗಲಿಲ್ಲವೇ? ಇದು ಇಷ್ಟವೇಷಣದಂತೆ ವ್ಯರ್ಥವೆಂದು ಹೇಳಿಲಾದೀತೆ. ವರ್ಣಾಶ್ರಮ ಧರ್ಮಪಾಲನೆಯ ರಾಜನಾದ ನನ್ನ ಸ್ವಧರ್ಮವಲ್ಲವೇ? ನಿನ್ನ ತತ್ವಬೋಧನೆಯ ಸೂಕ್ಷ್ಮ ರಹಸ್ಯವು ನನಗೆ ಆಗಲಿಲ್ಲ. ಬ್ರಹ್ಮಜ್ಞಾನಿಯಾದ ನಿನಗೆ ದೇಹಾಭಿಮಾನವಾಗಲಿ ಮಾನಾಪಮಾನಾದಿ ದ್ವಂದ್ವಗಳ ಬಾಧೆಯಾಗಲಿ ಮನಸ್ಸಿನಲ್ಲಿ ವೃಥೆಯನ್ನುಂಟು ಮಾಡಲಾರದಾದ್ದರಿಂದ ನನ್ನ ಮಹಾ ಅಪರಾಧವನ್ನು ಕ್ಷಮಿಸಿ ನನಗೆ ಅಧೋಗತಿಯುಂಟಾಗದಂತೆ ಅನುಗ್ರಹ ಮಾಡಿ ಕಾಪಾಡಬೇಕೆಂದು ಬೇಡುತ್ತೇನೆ. ನಿನಗೆ ಶರಣಾಗತನಾಗಿದ್ದೇನೆ ಎಂದು ನುಡಿದನು. ರಹೋಗಣನ ಪಶ್ಚಾತ್ತಾಪಯುಕ್ತ ಮಾತುಗಳನ್ನು ಕೇಳಿ ಜಡಭರತನು, ರಾಜೇಂದ್ರ, ನೀನು ಆತ್ಮತತ್ವವನ್ನು ಬಲ್ಲವನಂತೆ ಮಾತನಾಡುತ್ತಿರುವೆಯಾದರೂ ಈಗ ನೀನು ಹೇಳಿದ ಕೆಲವು ಅಪವಾದಗಳು ಸಮಂಜಸವಾಗಿಲ್ಲ. ಗೃಹಸ್ಥ ಧರ್ಮದಲ್ಲಿ ನಡೆಸುವ ಯಜ್ಞಯಾಗಾದಿ ಕರ್ಮಕಾಂಡವನ್ನೇ ವಿಶೇಷವಾಗಿ ವರ್ಣಿಸುವ ವೇದದ ಪೂರ್ವಭಾಗದಲ್ಲಿ ಆತ್ಮತತ್ವವು ಅಷ್ಟು ವಿಶದವಾಗಿ ವರ್ಣಿಸಲ್ಪಟ್ಟಿಲ್ಲ. ಇಹಲೋಕದ ಸುಖವು ಸ್ವಪ್ನ ಸುಖದಂತೆ ಅಲ್ಪವೂ ಅನಿತ್ಯವೂ ಕ್ಷಣಭಂಗುರವೂ ಆದುದೆಂಬ ನಿಶ್ಚಯ ಜ್ಞಾನವಿಲ್ಲದವನಿಗೆ ವೇದಾಂತ ವಿಚಾರವು ರುಚಿಸಲಾರದು. ಒಂದು ವೇಳೆ ಗ್ರಂಥ ಮುಖೇನ ವೇದಾಂತ ಪರಿಚಯವಿದ್ದರೂ ಮನುಷ್ಯನು ವಿರಕ್ತನಾಗಿರದಿದ್ದರೆ ತತ್ವಜ್ಞಾನವು ಉದಯಿಸಲಾರದು. ಅಲ್ಲದೆ ಜೀವನ ಮನಸ್ಸು ಸತ್ವರಜೋಸ್ತಮೋ ಗುಣಗಳಲ್ಲಿ ಯಾವುದರ ಪ್ರಭಾವಕ್ಕೆ ಒಳಗಾಗಿರುವುದೋ ಅವುಗಳಿಗೆ ಅನುಸಾರವಾದ ಕರ್ಮಗಳು ನಡೆದು ಆಯಾ ಜೀವನಿಗೆ ತತ್ಫಲವಾದ ಉತ್ತಮ ನೀಚ ಜನ್ಮಗಳು ಒದಗುವವು. ಮನಸ್ಸು ಯಾವಾಗಲೂ ಕರ್ಮವಾಸನೆಗೀಡಾಗಿ ವಿಷಯಾಸಕ್ತಿಗೆ ವಶವಾಗಿತ್ತಂದರೆ ಅದು ಸೂಕ್ಷ್ಮ ಶರೀರದಲ್ಲೂ ಜೀವಾತ್ಮನಿಗೆ ಅಂಟಿದ್ದು ಅದಕ್ಕೆ ಅನುಸಾರವಾಗಿ ರಾಗದ್ವೇಷಾದಿಗಳನ್ನೇ ಉಂಟು ಮಾಡುತ್ತಿರುವುದು. ಜೀವಾತ್ಮನೇನು ಜ್ಞಾನಾನಂದ ಸ್ವರೂಪನಾಗಿದ್ದರೂ ಮನಸ್ಸು ನಾಮರೂಪಾದಿಗಳಿಂದ ಹೊರಗೂ ರಾಗದ್ವೇಷಾದಿಗಳಿಂದ ಒಳಗೂ ವಿಕಾರಕ್ಕೆ ಒಳಪಟ್ಟಿದ್ದು ಅದರ ಪರಿಣಾಮವಾಗಿ ಸಂಸಾರ ಚಕ್ರದಲ್ಲಿ ಸಿಕ್ಕಿಸುತ್ತಿರುವನು. ಮನುಷ್ಯ ಪ್ರಾಣಿಯ ದೇಹಾತ್ಮಾಭಿಮಾನಕ್ಕೆ ವಶನಾದರೆ ಆಕಾರ, ಹೆಸರು, ಜಾತಿ ಮುಂತಾದ ವಿಕಾರಗಳು, ಸುಖ ದುಃಖ ಭಾವನೆಗಳು ಬರುವವು. ಇವು ಕೇವಲ ದೇಹ ಧರ್ಮಗಳೇ ಆಗಿದ್ದರೂ ಮೂಢರು ಇವುಗಳನ್ನು ಜ್ಞಾನಾನಂದ ಸ್ವರೂಪನಾದ ಆತ್ಮನಲ್ಲಿ ಆರೋಪಿಸಿಕೊಳ್ಳುವರು. ಮನಸ್ಸು ರಾಗದ್ವೇಷಾದಿಗಳನ್ನು ಹೊಂದಲು ಅದು ಸತ್ವಾದಿ ತ್ರಿಗುಣಗಳಲ್ಲಿ ಒಂದಕ್ಕೆ ವಶವಾಗಿರುವುದೇ ಮುಖ್ಯ ಕಾರಣವು. ಗುಣಗಳ ಸಂಪರ್ಕವಿಲ್ಲದೆ ನಿರ್ವ್ಯಾಹಾರವಾಗಿರುವ ಅದು ಶುದ್ಧ ಸಾತ್ವಿಕ ರೂಪದಿಂದಿರುವುದು. ಮನುಷ್ಯನ ಮನಸ್ಸು ಜ್ಞಾನೇಂದ್ರಿಯಗಳ ಮೂಲಕವಾಗಿ ಶಬ್ದರೂಪ ರಸಗಂಧ ಸ್ಪರ್ಶಗಳ ಸಂಬಂಧದಿಂದ ಮಾಡುವ 5 ವ್ಯಾಪಾರದಲ್ಲೂ ಕರ್ಮೇಂದ್ರಿಯಗಳ ಮೂಲಕವಾಗಿ ನಡೆಯಿಸುವ ಮಲವಿಸರ್ಜನೆ, ಸಂಭೋಗ, ಸಂಚಾರ, ಕೈಕಲಸೆ ಮತ್ತು ಬಾಯಿ ಮಾತು ಈ ರೂಪದಲ್ಲಿ ಕರ್ಮೇಂದ್ರಿಯಗಳ ಮೂಲಕ ಮಾಡುವ
5 ವ್ಯಾಪಾರಗಳಲ್ಲೂ ಸಾಕ್ಷಾತ್ತಾಗಿ ಮನಸ್ಸಿನಲ್ಲೇ ನಡೆವ ಮಮಕಾರ ರೂಪದಿಂದ ವ್ಯಾಪಾರದಲ್ಲೂ ದೇಹವನ್ನೇ ಆತ್ಮವೆಂದು ಭಾವಿಸತಕ್ಕ ಅಹಂಕಾರ ರೂಪ ವ್ಯಾಪಾರದಲ್ಲೂ ಸದಾ ತೊಡಗಿ ಲೋಕದ ಹಲವು ವಿಲಕ್ಷಣ ಪರಿಸ್ಥಿತಿಗಳ ಸಂಬಂಧದಿಂದ ಲಕ್ಷಾಂತರ ವಿವಿಧ ಕರ್ಮಗಳಿಗಾಗಿ ಮಾರ್ಪಡುವುದು ಕಂಡುಬಂದಿದೆ. ಅಸಂಖ್ಯ ಜೀವರುಗಳಿಂದ ನಿತ್ಯವೂ ನಡೆಯುತ್ತಿರುವ ಅಗಾಧವಾದ ಈ ವಿವಿಧ ಕರ್ಮಗಳನ್ನೆಲ್ಲ ಪರಮಾತ್ಮನು ಶುದ್ಧನಾಗಿ ಸಾಕ್ಷಿರೂಪನಾಗಿ ನೋಡುತ್ತಿರುವನು. ಸಕಲ ಪ್ರಾಣಿಗಳ ಶರೀರ ಇಂದ್ರಿಯಾದಿಗಳ ಸ್ವರೂಪವನ್ನು ಯಥಾವತ್ತಾಗಿ ತಿಳಿದ ಜಗತ್ತಿಗೆಲ್ಲ ಆದಿಕಾರಣನಾದ ಪರಮಪುರುಷನು ಅವನೇ. ಜೀವಾತ್ಮನಿಗೂ ಯೋಗ್ಯತಾನುಸಾರ ಈ ಸ್ವಯಂ ಪ್ರಕಾಶ ಗುಣವು ಇರುವುದಾದರೂ ಅದು ಪರಮಾತ್ಮನ ಸಂಕಲ್ಪಾನುಸಾರ ಆತನ ಆಧಿಪತ್ಯಕ್ಕೊಳಪಟ್ಟು ಇರುವುದು. ಪರಮಾತ್ಮನಿಗೆ ಸಹಜವಾದ ಸ್ವತಂತ್ರವಾದ ಅವಿನಾಶಿಯಾದ ಈ ತೇಜಸ್ಸು ಸ್ವತಃ ಸಿದ್ಧಿಯಾಗಿರುವುದು. ಪರಮಾತ್ಮನು ಜನ್ಮ ಜರ ಮರಣಾದಿ ಇಲ್ಲದವನು. ಬ್ರಹ್ಮಾದಿಗಳಿಗೂ ನಿಯಾಮಕನಾದ ಆತನು ನಾರಾಯಣನೆಂದು ಭಗವಂತನೆಂದು ವಾಸುದೇವನೆಂದು ಕರೆಯಲ್ಪಡುತ್ತಾ ಆದಿಪುರುಷನಾಗಿರುವನು. ವಾಯುವು ಚರಾತ್ಮಕವಾದ ವಸ್ತುಗಳಲ್ಲಿ ಒಳಹೊಕ್ಕು ಅವುಗಳು ಚಲಿಸುವಂತೆ ಮಾಡುತ್ತಿರುವುದನ್ನು ನೋಡುತ್ತೆಯಲ್ಲವೇ. ಪರಮಾತ್ಮನು ತನ್ನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಪ್ರಪಂಚದ ಸಕಲ ಚರಾಚರಗಳಲ್ಲೂ ವ್ಯಾಪಿಸಿದ್ದು ಅವುಗಳ ಅಸ್ತಿತ್ವಕ್ಕೆ ಮಾತ್ರವಲ್ಲದೆ ಅವುಗಳ ಮೂಲಕ ನಡೆವ ಸಕಲ ವ್ಯಾಪಾರಿಗಳಿಗೂ ಕಾರಣವಾಗಿರುವನು. ರಾಜೇಂದ್ರ, ಅಹಂಕಾರ ಮಮಕಾರ ರೂಪವಾದ ಈ ಮಾಯೆಯನ್ನು ಜ್ಞಾನ ಪ್ರಕಾಶದಿಂದ ನೀಗಿಸಿ ದೇಹಾದಿಗಳಲ್ಲಿ ಅಭಿಮಾನವನ್ನು ತ್ಯಜಿಸಿ ಪಂಚೇಂದ್ರಿಯಗಳೊಂದಿಗೆ ಬೆರೆದ ಮನಸ್ಸಿನೊಳಗೆ ಅಡಗಿರುವ ಕಾಮಕ್ರೋಧಾದಿ ಷಡ್ರಿಪುಗಳನ್ನು ಜಯಿಸಿ ಅಂತರಾತ್ಮ ಸ್ವರೂಪವನ್ನರಿಯುವುದು ನಮ್ಮ ಪ್ರಥಮ ಕರ್ತವ್ಯವಾಗಿರಬೇಕು. ಅದನ್ನು ತಿಳಿಯುವವರೆಗೂ ಜೀವನಿಗೆ ಈ ಸಂಸಾರ ಚಕ್ರ ಪರಿಭ್ರಮಣವು ತಪ್ಪಲಾರದು. ಚಂಚಲವಾದ ಮನಸ್ಸನ್ನು ಭಗವಂತನ ಪಾದಾಶ್ರಯ ಹೊಂದಿಸುವುದೊಂದೇ ಇದಕ್ಕೆ ಏಕಮಾತ್ರ ಪರಿಹಾರ ಸಾಧನವು. ಶ್ರೀಕೃಷ್ಣಾರ್ಪಣಮಸ್ತು.